हम यहाँ पे जमा होने का हमारा मकसद ये है कि हमें दरवेश कमेटी की जानिब से तमाम दरवेश यहाँ पे हाजिर होकर मानतेश वकील की सदारत में 28 जनवरी को जो चित्रदुर्गा में जो रैली है उसमें जाकर कामयाब करना है, जिसकी सदारत में मानतेश वकील साहब करेंगे। महबूब शाह दरवेश हूँ मैं। तो आज समाज ये है कि कौलगी मानतेश कौलगी सर, क्योंकि ये 28 को समावेशन रखे हैं सब दरवेशों को। ये मैं कहता हूँ कि सब हमारे जितने गुलबर्गा जिले में के अंदर है, तालुके में है, कहीं भी है, सब दरवेशा 27 को चलना है और 28 को समावेशन है। सब गाड़ियों का इंतजाम मैं करूँगा इंशाल्लाह, ज़रूर सभी को चलना है। बस मैं बोलते हुए ख़त्म करता हूँ। राजा महबूब शाह दरवेश, कमाल शाह दरवेश, शोषितर समाज कांत वर्दी के लिए रखे सो है। ये 28 को रखे सो, 27 को जाना है। टाइमिंग और 11 बजे है, 28 में जाना है सभी को जी। सभी को आने के लिए इत्तला दी जाती है। दरवेश कमेटी मैं बिलोंग करता हूँ। सब जने को तालुके में सुन रहे हैं, सब जने 27 को आना है और 27 को गाड़ियों का भी इंतजाम करे सो है। सब जने आना चाहिए। दरवेशों को मैं विनंती करके बोलता हूँ कि सब दरवेश आना चाहिए। ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ವತಿಯಿಂದ ಇದೇ ತಿಂಗಳ 28ನೇ ತಾರೀಕು ಚಿತ್ರದುರ್ಗದಲ್ಲಿ ಒಕ್ಕೂಟ ವತಿಯಿಂದ ಬೃಹತ್ ಎಲ್ಲಾ ಶೋಷಿತ ಸಮಾಜದವರಿಂದ ಒಂದು ಬೃಹತ್ ಸಮಾವೇಶ ಆಗಕತ್ತಿದೆ. ಯಾಕೆ ಆಗಕತ್ತಿದಪ್ಪ ಅಂತಂದ್ರೆ ಕಾಂತರಾಜರ ವರದಿ ಆಗಿ ಇಲ್ಲಿವರೆಗೂ 10 ವರ್ಷ ಆಯ್ತು. ಬಿಜೆಪಿ ಸರ್ಕಾರ ಮಾಡಲಿಲ್ಲ, ಸಮ್ಮಿಶ್ರ ಸರ್ಕಾರ ಮಾಡಲಿಲ್ಲ, ಕುಮಾರಸ್ವಾಮಿ ಅವರು ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮಾಡಲಿಲ್ಲ, ಯಡಿಯೂರಪ್ಪ ಅವರು ಮಾಡಲಿಲ್ಲ. 2014ರಲ್ಲಿ ಹಿಂದುಳಿದ ವರ್ಗದ ಚಾಂಪಿಯನ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಕಾಂತರಾಜ ವರದಿಯನ್ನ ಸಮೀಕ್ಷೆ ಮಾಡಲಿಕ್ಕೆ ಅವರು ಸುಮಾರು 1 ಕೋಟಿ ಎಷ್ಟೋ ಕೋಟಿ ಚಿಲ್ಲರ ರೊಕ್ಕ ಖರ್ಚು ಮಾಡಿ ಮನೆ ಮನೆಗೆ ಹೋಗಿ ಶಿಕ್ಷಕರು ಎಲ್ಲಾ ಜಾತಿ ಶಿಕ್ಷಕರನ್ನು ಒಳಗೊಂಡು ಸಮೀಕ್ಷೆ ಮಾಡ್ರಂತ ಸುಮಾರು 2 ತಿಂಗಳಿಂದ ಅವರು ಸಮೀಕ್ಷೆ ಮಾಡಿ ವರದಿ ಕೊಟ್ಟರು ಇನ್ನೂವರೆಗಾದ್ರೆ ಆಗಿಲ್ಲ. ಯಾಕೆ ಆಗಿಲ್ಲಪ್ಪ ಅಂದ್ರೆ ಬಹಳ ಒಂದು ಒತ್ತಡದಿಂದ ಇಲ್ಲಿವರೆಗೆ ಸುಮಾರು 10 ವರ್ಷದಿಂದ ಆಗಿಲ್ಲ. ಕಾರಣ ಈಗ ಸುವರ್ಣ ಅವಕಾಶ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಿಂದುಳಿದ ವರ್ಗದ ನಾಯಕರು ಅವ್ರು ಬಿಟ್ರು ಮತ್ತೆ ಯಾರು ಆಗಂಗಿಲ್ಲ. ಹಿಂದುಳಿದವರು ದೇವರಾಜ ಅರಸಾಗಣ 2ನೇ ಪಂಥಿ ರಾಜಕಾರಣ ಹಿಂದುಳಿದವರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅವರು. ಆದ ಕಾರಣ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಕೋಲಿ ಸಮಾಜದ ಸಂಘಟನಾ ಕಾರ್ಯದರ್ಶಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಈ ಮುಖಾಂತರ ಈ ಪತ್ರಿಕೆ ಮುಖಾಂತರ ಎಲ್ಲಾ ಶೋಷಿತ ಜನಾಂಗವರು 27ನೇ ತಾರೀಕು ಬೃಹತ್ ಮಟ್ಟದ ಸಮಾವೇಶಕ್ಕ ಇಲ್ಲಿ ಎಲ್ಲಾ ಸಮುದಾಯರು ಕೂಡಿ ನಾವು ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ಎಲ್ಲಾ ಶೋಷಿತ ಸಮುದಾಯರಿಗೆ ನಾವು ವಿನಂತಿ ಮಾಡ್ತೀನಿ। ಅದಕ್ಕೆ ಏನು ಸರ್ चित्रदुर्ग में रखे साहब, चित्रदुर्ग में वो मादर चन्नैया मठ के बाजू में पासू में है साहब। हम सब जने मिला के हमारा अध्यक्ष महोदय नेतृत्व में हम पूरा चंद जाति लोग पूरा जाति लोग मिलके जा रहे हैं। 27 रात को जा रहे हैं। मेरा नाम पिड्डप्पा जालगार, कोली समाज का संगठना कार्यदर्शी। ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಏನು ದಿನಾಂಕ 28/1/2024 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಶ್ರೀ ಬಸವ ಮಾದಾರ ಚೆನ್ನಯ್ಯ ಮಠದ ಪಕ್ಕದ ಹತ್ತಿರ ಮೈದಾನದಲ್ಲಿ ಒಂದು ಶೋಷಿತ ಸಮುದಾಯಗಳ ಮಹಾನ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ। ಯಾವ ಕಾರಣಕ್ಕಾಗಿ ಸಮಾವೇಶನ ಆಯೋಜನೆ ಮಾಡಲಾಗಿದೆ ಅಂದ್ರೆ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ, ಶಾಶ್ವತ ಆಯೋಗ ಏನ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನ ಸಿದ್ಧತೆ ಮಾಡಿದೆ, ಅದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಆಗ್ರಹ ಮಾಡ್ತಾ ಇದ್ದೀವಿ। ಕಾಂತರಾಜ ಆಯೋಗದ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಸಮೀಕ್ಷೆಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ। ಇವತ್ತಿನ ದಿವಸ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಯಾವಾಗ ಕಾಂತರಾಜ ಆಯೋಗದ ವರದಿಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು,
ಅವಾಗ ಮುಂದುವರೆದ ಜಾತಿಗಳು ಅದನ್ನ ವಿರೋಧ ಮಾಡ್ತಾ ಇವೆ. ಇವತ್ತೇ ವಿರೋಧ ಮಾಡ್ತಾ ಇಲ್ರಿ ಇವರು. ಯಾವಾಗ ಈ ದೇಶ ಸ್ವಾತಂತ್ರ್ಯವಾಗೋದಕ್ಕಿಂತ ಮುಂಚೆ ನಾಲ್ವಡಿ ಕೃಷ್ಣರಾಜರ ನೇತೃತ್ವದಲ್ಲಿ, ಒಡೆಯರ ನೇತೃತ್ವದಲ್ಲಿ ಲೆಸ್ಲಿ ಮಿಲ್ಲರ್ ಸಮಿತಿ ಆಯೋಗ ಬಂದಾಗ ಸಹಿತ ಇವರು ವಿರೋಧ ಮಾಡಿದ್ರು. ಭಾರತ ಸ್ವಾತಂತ್ರ್ಯ ನಂತರ 1966ರಲ್ಲಿ ನಾಗನಗೌಡ ಕಂದಕೂರ್ ಅವರ ನೇತೃತ್ವದಲ್ಲಿ ಆಯೋಗ ಮಾಡಿದಾಗಲೂ ಸಹಿತ ವಿರೋಧ ಮಾಡಿದ್ರು. ವೆಂಕಟಸ್ವಾಮಿ ಆಯೋಗದ ವರದಿ ವಿರೋಧ ಮಾಡಿದ್ರು. ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ವಿರೋಧ ಮಾಡಿದ್ರು. ಹಾವನೂರು ಅವರ ಕಮಿಷನ್ ಸಹಿತ ವಿರೋಧ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ. ಇವತ್ತು ಕಾಂತರಾಜ್ ವರದಿಯನ್ನ ವಿರೋಧ ಮಾಡ್ತಾ ಇದ್ದೀರಿ. ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ನಾವ್ ಈ ರಾಜ್ಯದಲ್ಲಿ ಹಿಂದುಳಿದವರು ಎಷ್ಟು ಮಂದಿ ಇದೀವಿ, ದಲಿತರು ಎಷ್ಟು ಮಂದಿ ಇದೀವಿ, ಅಲ್ಪಸಂಖ್ಯಾತರು ಎಷ್ಟು ಮಂದಿ ಇದೀವಿ, ಎಲ್ಲ ಸಮುದಾಯಗಳು, ಸಣ್ಣ ಸಣ್ಣ ಸಮುದಾಯಗಳು ಎಷ್ಟು ಮಂದಿ ಇದೀವಿ ಅಂತ ಅಂಬುದು ನಿಮಗೆ ಬೇಕಾಗಿಲ್ವಾ? ಅವ್ರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟು ಮುಂದದಾರ, ಎಷ್ಟು ಹಿಂದದಾರ, ಉದ್ಯೋಗ ಎಷ್ಟು ಪಡ್ಕೊಂಡ್ರ, ಅವ್ರಲ್ಲಿ ಎಮ್ಮೆ ಎಸವ, ಕುರಿ ಎಸವ, ದನ ಎಸವ, ಇವ್ಯಾವ ಅಂಕಿ ಸಂಖ್ಯೆ ಬೇಡವ ನಿಮಗೆ? ಅದು ಇವತ್ತು ನ್ಯಾಯವಾದಿ ಕಾಂತರಾಜ್ ಆಯೋಗದ ವರದಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾಂತರಾಜ್ ವರದಿ, ವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ರೆಡಿ ಆಗಿದೆ. ಅದೇನು ಬರೀ ಕಾಂತರಾಜ್ ಅವರು ಮಾಡಿಲ್ರಿ ಒಬ್ರೇ, ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಅವ್ರ ಜಿಲ್ಲಾಧಿಕಾರಿ ಆಫೀಸ್ನಾಗೆ ಡೇಟ್ ಅದ. ಬಟ್ ರಾಜ್ಯದ ಎಲ್ಲ ಸಮಾಜದ ನೌಕರರು, ಲಿಂಗಾಯತರು, ಮುಂದುವರೆದವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ದಲಿತರು, ಎಲ್ಲ ಸಮುದಾಯದ ಶಿಕ್ಷಕರು ಸೇರಿ ಮಾಡ್ಯಾರ. ಬರೇ ಮುಂದೆ ಸಮುದಾಯ ಮಾಡಿಲ್ಲ. ಇಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯನ್ನ ನೀವು ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಏನ್ ಮಾಡ್ತಾ ಇದು ವಿರೋಧ ಮಾಡ್ತಾ ಇದ್ವಿ, ಅದನ್ನ ಖಂಡನೆ ಮಾಡ್ತಾ ಇದೀವಿ. ಆ ಕಾರಣಕ್ಕಾಗಿ ಇವತ್ತ ಸಮಾವೇಶ ಯಶಸ್ವಿಗೊಳಿಸಿ, ಆ ಸಮಾವೇಶದಲ್ಲಿ ನಾವು ಕೆಲವೊಂದು ಹಕ್ಕೊತ್ತಾಯ ಮಾಡ್ತಾ ಇದೀವಿ. ಏನ್ ಹಕ್ಕೊತ್ತಾಯ ಮಾಡ್ತೀವಿ ಅಂದ್ರೆ ಕಾಂತರಾಜ್ ವರದಿ ಆಯೋಗ ಸ್ವೀಕಾರ ಮಾಡಬೇಕು, ಅದನ್ನ ಅನುಷ್ಠಾನ ತರಬೇಕು ಅಂತ ಹೇಳಿ. ಏನು ಕೇಂದ್ರ ಸರ್ಕಾರ EWS 10% ಮೀಸಲಾತಿ ಕೊಟ್ಟಾರ, ಅದು ರದ್ದು ಮಾಡಬೇಕು. ಅದು ರದ್ದು ಮಾಡಿ ನಿಜವಾಗಿ ಏನು ಸಾಮಾಜಿಕ ನ್ಯಾಯ ಸಿಗಬೇಕು, ಹಿಂದುಳಿದವರಿಗೆ ಅವರಿಗೆ ಮೀಸಲಾತಿ ಹಂಚಿಕೆ ಆಗಬೇಕು. ಮಹಿಳೆಯರಿಗೆ ಕಾನೂನು ತಂದಿರಿ, ಅದನ್ನ ಜಾರಿಗೆ ತರಬೇಕು. ಏನು SC ST ಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮೀಸಲಾತಿ ಇದೆ, ಅದನ್ನು ಸಹಿತ ಹಿಂದುಳಿದ ವರ್ಗದವರಿಗೂ ಸಹಿತ ಮೀಸಲಾತಿ ಸಿಗುವಂತೆ ಮಾಡಬೇಕು. ಇಂಥ ಹಲವಾರು ಹಕ್ಕೊತ್ತಾಯಗಳನ್ನ ಆ ಶೋಷಿತ ಜಾಗೃತಿ ಸಮಾವೇಶದಲ್ಲಿ ಮಾಡಲಾಗ್ತಾ ಇದೆ. ಆ ಸಮಾವೇಶಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಹಿತ ಆಹ್ವಾನ ಮಾಡಿದೀವಿ. ಮತ್ತು ಶೋಷಿತ ಸಮುದಾಯಗಳ ಎಲ್ಲ ಸಚಿವರುಗಳಿಗೂ, MLAಗಳಿಗೂ, MP ಗಳಿಗೂ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೂ, ಮುಖಂಡರುಗಳಿಗೂ ಆಹ್ವಾನ ಮಾಡಿದೀವಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಸಮಾಜದ ಎಲ್ಲ ಸಮುದಾಯದ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಚಿತ್ರದುರ್ಗ ಸಮಾವೇಶಕ್ಕೆ ತಮ್ಮ ಜಿಲ್ಲೆಯಿಂದ, ಕಲಬುರಗಿ ಜಿಲ್ಲೆಯಿಂದ, ತಾಲೂಕಿನಿಂದ, ಹೋಬಳಿಯಿಂದ, ಹಳ್ಳಿಯಿಂದ ಜನಸಾಗರ ಚಿತ್ರದುರ್ಗದಲ್ಲಿ ಸಮಾವೇಶ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಮಾಂತೇಶ್ ಎಸ್ ಕೌಲ್ಗೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ, ಕಲಬುರಗಿ ಜಿಲ್ಲೆ.